ಎಲ್ರಿಗೂ ನಮಸ್ಕಾರ. ಒಂದು ಆಲೋಚನೆ ನಮ್ಮ ಜೀವನ ಬದಲಿಸಬಹುದು. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 27 ನೋಡೋಣ ಬನ್ನಿ. ಅಧ್ಯಾಯ 27, ಹೆರಿಗೆಯಲ್ಲಿ ಮಹಿಳೆಯ ಹೊಸ ಜನ್ಮ, ತಾಯಿಯ 9 ರೂಪಗಳು, ಭಾಗ 1. ಈಗ ಕೆಲವರಿಗೆ ಸೆಕ್ಷನ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ಅದರಿಂದ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಅದು ನಮಗೆ ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ಬೇಕು ಅಂದರೆ ಗರ್ಭ ಸಂಸ್ಕಾರದ ಬಗ್ಗೆ ನಮಗೆ ಸಂಪೂರ್ಣವಾದ ತಿಳುವಳಿಕೆ ಇರಬೇಕು. ಹಾಗಾಗಿ ನೀವು ಈ ಅಧ್ಯಾಯ 1ರಿಂದ 26 ಅಧ್ಯಾಯಗಳಿದ್ದಾವೆ, ಹೋಗಿ ಆ ವಿಡಿಯೋಗಳನ್ನು ನೋಡಿ. ನಿಮಗೆ ಗರ್ಭ ಸಂಸ್ಕಾರದ ಬಗ್ಗೆ ಎಲ್ಲ ಭಯ, ಏನೇ ತೊಂದರೆಗಳು, ಏನೇ ನಿಮಗೆ ಕನ್ಫ್ಯೂಷನ್ಸ್ ಇದ್ದರೂ ಕ್ಲಿಯರ್ ಆಗುತ್ತೆ. ಈಗ ಬನ್ನಿ, ತಾಯಿಯ 9 ರೂಪಗಳು ಹೇಗಿರ್ತವೆ, ಏನೇನದು ಅನ್ನೋದನ್ನು ನೋಡೋಣ. ಈಗ ಕೆಲವರು ಹೇಳ್ತಾರೆ, ತಾಯಿ ಮಗುವಿಗೆ ಜನನ ಕೊಟ್ಟರೆ ಅವಳ ಸ್ತ್ರೀಯ ಜನನ, ಹೊಸ ಜನ್ಮ ಆಗುತ್ತೆ ಸ್ತ್ರೀದು ಅಂತ ಹೇಳ್ತಾರೆ. ಅಂದರೆ ಅದು ಸರಿನೋ ತಪ್ಪೋ ನನಗೂ ಗೊತ್ತಿಲ್ಲ. ಆದರೆ ಕೆಲವರು ಪದೇ ಪದೇ ನಕಾರಾತ್ಮಕ ಚಿಂತನೆಯನ್ನೇ ಮಾಡ್ತಿರ್ತಾರೆ. ಹೆಜ್ಜೆಗೂ ಅಪಾಯ ಇದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಮಗು ಆಗೋದು ಸಹ ನಮಗೆ ಒಂದು ಜೀವನದ ಒಂದು ಭಾಗ. ಕೆಲವರು ನೆಗೆಟಿವ್ ಆಗೇ ಮಾತಾಡ್ತಾ ಇರ್ತಾರೆ. ಹೇಗಾದರೂ ಹೆಜ್ಜೆಗೂ ಅಪಾಯವಿದೆ ಅಂದರೆ ನಾವು ಒಂದು ಮೈದಾನದಲ್ಲಿ ನಿಂತಿದೆ ಅಂದರೂ ಅಲ್ಲೂ ನಮಗೆ ಅಪಾಯ ಇರ್ಬೋದು. ಮತ್ತು ಹೇಗಿರೋದಕ್ಕಾಗುತ್ತೆ ಜೀವನದಲ್ಲಿ? ಯಾವಾಗಲೂ ನಾವು ದೇವರು ನಮ್ಮನ್ನು ಕಾಯ್ತಾ ಇದ್ದಾನೆ, ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಭಾವನೆಯನ್ನು ಹೊಂದಬೇಕು. ಸ್ತ್ರೀಯು ಒಂದು ಮಗುವಿಗೆ ಜನ್ಮ ಕೊಟ್ಟಳು ಅಂದರೆ 9 ರೂಪಗಳನ್ನು ತಾಳ್ತಾಳೆ. ಮೊದಲೇದು ಯಾವುದು ಅಂದರೆ ಪ್ರೇಮ. ಅದು ಅಂದರೆ ಒಬ್ಬ ಸ್ತ್ರೀ, ಒಬ್ಬ ಮಹಿಳೆ ಗರ್ಭಧಾರಣೆಯನ್ನು ಮಾಡಿದ್ಲು ಅಂದರೆ ಪ್ರೇಮ ಅನ್ನೋ ಒಂದು ಜನ್ಮವನ್ನು ತಾಳ್ತಾಳೆ. ಹೇಗೆ ಅಂದರೆ, ಪ್ರೇಮ ಅಂದರೆ ಶುದ್ಧ, ಪವಿತ್ರ, ನಿಸ್ವಾರ್ಥ ಪ್ರೀತಿ. ಅವಳು ಆ ಹುಟ್ಟಲ್ಲಿರೋ ಮಗುವಿನ ಮೇಲೆ ಈ ರೀತಿಯ ಭಾವನೆಗಳನ್ನು ಇಟ್ಟಿರ್ತಾಳೆ. ಅದಕ್ಕೆ ಅವಳು ಪ್ರೇಮ ಅನ್ನೋ ಜನ್ಮವನ್ನು ತಾಳ್ತಾಳೆ. ಎರಡನೇದು ಸಂಕಲ್ಪಿನಿ ತಾಯಿ. ಅಂದರೆ ತನ್ನ ಮಕ್ಕಳಿಗೆ ಶುದ್ಧ ಸಂಕಲ್ಪಗಳು ಮತ್ತು ಸಂಸ್ಕಾರಗಳನ್ನು ನೀಡ್ತಾಳೆ. ಮತ್ತು ಮಗುವಿಗೆ ಸರಿಯಾದ ಪಾಲನೆ, ಪೋಷಣೆ, ಭಕ್ತಿ, ಸಂಕಲ್ಪ ಶಕ್ತಿಯನ್ನು ನೀಡ್ತಾಳೆ. ಅದಕ್ಕೆ ಸಂಕಲ್ಪಿನಿ ಅನ್ನೋ ಜನ್ಮವನ್ನು ತಾಳ್ತಾಳೆ. ಮೂರನೆಯ ರೂಪ ಶ್ರಾವಣಿ. ಅಂದರೆ ತಾಯಿಯೇ ಮೊದಲು ಮಗುವಿಗೆ ಉತ್ತಮ ಸಂಸ್ಕಾರವನ್ನು ಕೇಳಿಸ್ತಾಳೆ. ಮತ್ತು ಮಗುವಿಗೆ ಏನೇನು ಬೇಕು ಅನ್ನೋದನ್ನು, ಅಗತ್ಯವಿರೋ ಮಾಹಿತಿಗಳನ್ನು ದೊಡ್ಡವರಿಂದ, ತಿಳುವಳಿಕೆಯುಳ್ಳ ವ್ಯಕ್ತಿಗಳಿಂದ ಮತ್ತು ಡಾಕ್ಟರ್ಗಳಿಂದ ಕೇಳಿ ತಿಳಿದುಕೊಂಡು ಅದೇ ರೀತಿಯಲ್ಲಿಯೇ ನಡೆದುಕೊಳ್ತಾಳೆ. ಮತ್ತು ಪುರಾಣಗಳು, ಪೌರಾಣಿಕ ಕಥೆಗಳು, ಧರ್ಮಗ್ರಂಥಗಳನ್ನು ಕೇಳಿ ತನ್ನ ಮಗುವಿಗೂ ಸಹ ಕೇಳಿಸುತ್ತಾಳೆ. ಜನರು ಸಂಯಮ, ಘನತೆ, ಪ್ರಾಮಾಣಿಕತೆ, ನೈತಿಕತೆ, ಸಹಾನುಭೂತಿ, ನಿಸ್ವಾರ್ಥತೆ, ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು. ಕೇಳುವ ಮೂಲಕ ಮೌಲ್ಯಗಳನ್ನು ಸುಲಭವಾಗಿ ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ರವಾನಿಸಬೇಕು. ನನ್ನ ಮಗು ಬುದ್ಧಿವಂತ ವ್ಯಕ್ತಿ ಆಗಬೇಕು ಅಂತ ಹೇಳಿ ಇದನ್ನೆಲ್ಲ ಕೇಳಿಸ್ಕೊಳ್ತಾಳೆ. ಪೌರಾಣಿಕ ಕಥೆಗಳನ್ನು, ಧರ್ಮಗ್ರಂಥಗಳ ಬಗ್ಗೆ ಕೇಳ್ತಾ ಹೋಗ್ತಾಳೆ. ಹಾಗಾಗಿ ತಾಯಿಯ 3ನೇ ರೂಪ ಯಾವುದು ಅಂದರೆ ಶ್ರಾವಣಿ. ಶ್ರಾವಣಿ ರೂಪವು ಅತ್ಯಂತ ಪ್ರಮುಖವಾದ ರೂಪವಾಗಿದೆ. ಏಕೆ ಅಂದರೆ ಮಗುವು ಮೊದಲು ಕೇಳಿಸಿಕೊಳ್ಳುವಂತಹ, ಗರ್ಭದಲ್ಲಿರುವಾಗಲೇ ಕೇಳಿಸಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರೋದ್ರಿಂದ ತಾಯಿಯು ಮಾತನಾಡುವ ಮೂಲಕ ತನ್ನ ಮಗುವಿನಲ್ಲಿ ಒಂದು ಆಂತರಿಕ ಮನಸ್ಸಿನಲ್ಲಿ ನಂಬಿಕೆಗಳು, ಸಂಸ್ಕೃತಿಗಳನ್ನು ತುಂಬಬಹುದು. ಮುಂದಿನ ರೂಪಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.